ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಮ್ಮೆ ದಾಖಲೆ ನಿರ್ಮಿಸಲು ದರ್ಶನ್ ಅವರು ರೆಡಿ ಆಗ್ತಾ ಇದ್ದಾರೆ. ನಿಮಗೆ ತಿಳಿದಿರುವ ಹಾಗೆ ದರ್ಶನ್ ಅವರು ಡೆವಿಲ್ ಚಿತ್ರಕ್ಕೆ ತೊಂದರೆಗಳ ಮೇಲೆ ತೊಂದರೆಗಳು ಉಂಟಾಗಿದ್ದು, ಆದರೆ ಇದನ್ನೆಲ್ಲ ಮೆಟ್ಟಿ ನಿಂತು ಡೆವಿಲ್ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಇನ್ನು ಕೊಲೆ ಕೇಸ್ ಮೇರೆಗೆ ಜೈಲಿಗೆ ಹೋಗಿದ್ದ ದರ್ಶನ್ ಅವರಿಗೆ ಈ ಸಿನಿಮಾ ಅವರ ಆ್ಯಕ್ಟಿಂಗ್ ಕೆರಿಯರ್ನ ಟರ್ನಿಂಗ್ ಪಾಯಿಂಟ್ ಆಗಬಹುದು ಎಂದು ಸಹ ಎಲ್ಲರೂ ಭಾವಿಸಿದ್ದಾರೆ. ಡೆವಿಲ್ ಚಿತ್ರದ ನಿರ್ದೇಶಕರಾದ ಪ್ರಕಾಶ್ ವೀರ್ ಅವರು ದರ್ಶನ್ ಅವರ ರಿಲೀಸ್ ಮಾಡಿಸುವುದಕ್ಕೆ ಹರಸಾಹಸ ಪಟ್ಟಿದ್ದು, ಈ ಕಾರಣಕ್ಕೂ ದರ್ಶನ್ ಅವರ ಅಭಿಮಾನಿಗಳು ಚಿತ್ರ ಗೆಲ್ಲಿಸಿ ಅವರಿಗೆ ಧನ್ಯವಾದ ಹೇಳುತ್ತಾರೆಂದು ಹೇಳಲಾಗುತ್ತದೆ. ಪ್ರಕಾಶ್ ವೀರ್ ಈ ಹಿಂದೆ ದರ್ಶನ್ ಅವರ ತಾರಕ್ ಚಿತ್ರದಲ್ಲಿ ಭಾಗಿಯಾಗಿದ್ದರು ಹಾಗೂ ವೈರಿಸ್ಟೋ ಸ್ಟುಡಿಯೋಸ್ ಮತ್ತು ಜೈಮಾತಾ ಕಂಬೈನ್ಸ್ ಪ್ರೊಡಕ್ಷನ್ನಲ್ಲಿ ಮೂಡಿಬರುತ್ತಿದೆ. ಅಜನೋಶ್ ಲೋಕನಾಥ್ ಅವರು ಈ ಚಿತ್ರದ ಸಂಗೀತ ನಿರ್ದೇಶಕರಾಗಿದ್ದು, ಚಿತ್ರಗಳ ಹಾಡುಗಳ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಡೆವಿಲ್ ಚಿತ್ರವು 2024ರ ಆರಂಭದಲ್ಲಿ ಚಿತ್ರೀಕರಣ ಆರಂಭವಾಗಿದ್ದು, ನಂತರ ದರ್ಶನ್ ಅವರ ನ್ಯಾಯಾಂಗ ಬಂಧನದ ಕಾರಣದಿಂದ ಕೆಲವು ತಿಂಗಳುಗಳ ಕಾಲ ಶೂಟಿಂಗ್ ಸ್ಥಗಿತವಾಗಿದ್ದು, ದರ್ಶನ್ ಅವರು ಬಿಡುಗಡೆಗೊಂಡ ನಂತರ ಮೈಸೂರು, ಬೆಂಗಳೂರು, ರಾಜಸ್ಥಾನ ಸೇರಿದಂತೆ ಹಲವು ಕಡೆ ಶೂಟಿಂಗ್ ಮಾಡಿದ್ದಾರೆ. ದರ್ಶನ್ ಅವರ ಒಂದಷ್ಟು ಸಿನಿಮಾಗಳಿಗೆ ಯುರೋಪ್ ದೇಶಕ್ಕೆ ತೆರಳಲೇಬೇಕೆಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ದರ್ಶನ್ ಅವರಿಗೆ ಅನುಮತಿ ಸಿಕ್ಕಿದ್ದು ಜೂನ್ 2ರಿಂದ ಜೂನ್ 25ರವರೆಗೆ ಶೂಟಿಂಗ್ ಮಾಡಿದ್ದಾರೆ. ದುಬೈ, ಲಂಡನ್ ಸೇರಿದಂತೆ ಇನ್ನೂ ಹಲವಾರು ದೇಶಗಳಿಗೆ ಭೇಟಿ ನೀಡಿ ಸಾಂಗ್ ಮತ್ತು ಆಕ್ಷನ್ ಸೀನ್ಗಳನ್ನು ಶೂಟ್ ಮಾಡಿಕೊಂಡು ಬಂದಿದ್ದಾರೆ. ಡೆವಿಲ್ ಚಿತ್ರದ ಸ್ಟಾರ್ ಕಾಸ್ಟಿಂಗ್ ನೋಡುವುದಾದರೆ, ಚಿತ್ರದ ನಾಯಕಿಯಾಗಿ ರಚನಾ ರೈ, ವಿಲನ್ ಪಾತ್ರದಲ್ಲಿ ಬಾಲಿವುಡ್ನ ಮಹೇಶ್ ಮಂಜ್ರೇಕರ್, ಇನ್ನು ಕರ್ನಾಟಕದ ಕಲಾವಿದರಾದ ಚಂದನ್ ಗೌಡ, ಅಜಿತ್ ಕುಮಾರ್, ತುಳಸಿ, ಮುಕೇಶ್ ರಿಷಿ, ಜಿಷ್ಣು ಸೇನ್ಗುಪ್ತಾ, ಫರ್ದೀನ್ ಖಾನ್ ಇನ್ನು ಹಲವಾರು ಹೆಸರುಗಳು ಚಿತ್ರವನ್ನು ಮಲ್ಟಿಸ್ಟಾರ್ ಸಿನಿಮಾವಾಗಿ ರೂಪಿಸಿದೆ. ಈ ಸಿನಿಮಾದ ವಿಭಿನ್ನತೆಯು ದರ್ಶನ್ ಅವರ ಕ್ಯಾರೆಕ್ಟರ್ ಮತ್ತು ಅವರ ಲುಕ್ ಎಂದು ಹೇಳಬಹುದು. ಡೆವಿಲ್ ಚಿತ್ರದ ಹೊಸ ಪೋಸ್ಟರ್ನಲ್ಲಂತೂ ದರ್ಶನ್ ಅವರು ಅಂಥ ಚಿತ್ರದ ಅಂಬರೀಶ್ ಅವರಂತೆ ಕಾಣುತ್ತಿದ್ದು, ಅಭಿಮಾನಿಗಳು ಸಿನಿಮಾಗಾಗಿ ಕಾದು ಕುಳಿತಿದ್ದಾರೆ. ಡೆವಿಲ್ ಕಥೆಯು ಕೇವಲ ಮಾಸ್ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಇಂಟೆಲಿಜೆನ್ಸ್ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ದರ್ಶನ್ ಅವರ ಆ್ಯಕ್ಟಿಂಗ್ಗೆ ಒಂದು ಹೊಸ ಚಾಲೆಂಜ್ ಎಂದು ಹೇಳುತ್ತಿದ್ದಾರೆ. ಚಿತ್ರದ ಬಿಡುಗಡೆ ಮೊದಲಿಗೆ 2024ರ ಕ್ರಿಸ್ಮಸ್ಗೆ ಪ್ಲಾನ್ ಆಗಿತ್ತು. ಆದರೆ ಇತ್ತೀಚಿನ ವಿಳಂಬದ ಕಾರಣ 2025ರ ದೀಪಾವಳಿ ಅಥವಾ ವರ್ಷದ ಕೊನೆಯ ವಾರಕ್ಕೆ ಬಿಡುಗಡೆ ಪಕ್ಕಾ ಎಂದು ಹೇಳುತ್ತಿದ್ದಾರೆ. ಏನೇ ಆಗಲಿ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ದರ್ಶನ್ ಅವರ ಸಿನಿಮಾ ನೋಡಲು ಜನ ಕಾಯುತ್ತಿದ್ದಾರೆ. ಇಂತಿ ನಿಮ್ಮ ಫಿಲ್ಮಿ ಚಾಟಿ ವಿತ್ ಲವ್.